ಎಲ್ಲ ನಮ್ಮ ಆತ್ಮೀಯರಿಗೆ ರೈತ ಬಾಂಧವರಿಗೆ ನಮಸ್ಕಾರ. ಕೊಟ್ಟಿದ್ದವ್ರಿಗೆ ಒಂದು ದಿವಸ ಟೈವಲ್ ಹಾಕೊಂಡು ನಮ್ಮ ಮಂಜಿನ ಮಗ ಆಗುದಿಲ್ಲ. ಕೈಯಾಗ ಪಟ್ಟಿಗೆ ಇಲ್ಲ ಸುಳ್ಳು ಹೇಳ್ತಾವ ಸತ್ತಾಗಿಬಿಟ್ಟಾಗ ಬಸವ ಆಗಿದ್ದಾಳು. ಇವನಾರವ ಇಲ್ಲ, ಇವ ನಮ್ಮವ ಚಾಲು. ಜೈ ಜವಾನ್, ಜೈ ಜವಾನ್. ಇಲ್ಲಿ ಬಂದಂಥ ಎಲ್ಲ ರೈತರಿಗೆ ವಂದಿಸಿ ನಾನಿಲ್ಲಿ ತಮ್ಮ ಒಂದು ಇದೇನು ಆಂದೋಲನ ನಡೀತಾ ಇದೆ ಅದಕ್ಕೆ ಪೂರಕವಾಗಿ ನಿಲ್ಲಲು ಬಂದಿದ್ದೇನೆ. ನನ್ನೇನು ಒಂದು ಹೇಳಲಿಕ್ಕೆ ಇತ್ತಂದ್ರೆ, ಇವತ್ತು ರಾಜ್ಯವ್ಯಾಪಿ ಬೆಳಗಾವಿ ಇದಾಗಲಿ ಎಲ್ಲೇ ಆಗಲಿ ರೈತರೆಲ್ಲ ಒಂದೇ. ಅಂಥವ್ರಿಗೆ ಅನ್ಯಾಯ ಆಗ್ತಾಯಿದೆ. ಭಾಳ ವರ್ಷ ನೋಡ್ಕೊಂಡಿದೆ. ಇಲ್ಲಿ ಬೆಳಗಾವಿ ಏನು ಫ್ಯಾಕ್ಟ್ರಿಗಳದಾವ, ಕೋಆಪ್ಟಿವ್ ಫ್ಯಾಕ್ಟ್ರಿಗಳು ಎಲ್ಲ ಲುಕ್ಕೊಂಡಾಗ ಮತ್ತು ಸ್ವಂತ ಫ್ಯಾಕ್ಟ್ರಿ ಏನಲ್ಲ ಎಲ್ಲ ಪಡ್ಕೊಂಡಾಗ. ಯಾಕಪ್ಪ 3,500 ಕೊಡಬೇಕು ಅಂತ ಬರೇ ಹೋರಾಟ ಆಗಿದೆ. ಆದ್ರೆ ಇಲ್ಲಿ ತನಕ ಯಾವ ರಾಜಕಾರಣಿಗಳು ಕಣ್ಣು ಬೇಕಾದ್ರೆ ತೆಗೆದಿಲ್ಲಾಗಿತ್ತು, ಯಾವ ಕಾರ್ಖಾನೆ ಮಾಲೀಕರು ಕಣ್ಣುಕೊಳ್ಬೇಕಾದ್ರೆ ತೆಗಲಾಗಿತ್ತು. ಯಾಕಪ್ಪ ಅಂತಂದ್ರೆ ಬಹಳ ಒಂದು ರೈತ ವ್ಯಕ್ತಿ ಅಂದ್ರೆ ಬಹಳ ಶಾಂತತೆಯಿಂದ ಇರೋದು. ಮತ್ತೊಂದು ಏನಪ್ಪಾ ಅಂತಂದ್ರೆ ರೈತ ಅಂದ್ರೆ ದೇಶಕ್ಕೆ ಬೆನ್ನೆಲುಬು. ತಾ ಹಚ್ಕೊಂಡಿದ್ರು ಕೂಡ ಇಡೀ ದೇಶಕ್ಕೆ ಅನ್ನ ಹಾಕೋನು ಯಾರಪ್ಪ ಅಂತಂದ್ರೆ ರೈತ. ಸೊ ಹಂಗಾಗಿ ಇವತ್ತು ನಮ್ಗೆ ಯಾಕೆ 3,500 ಕೊಡಾಕಬೇಕನ್ನೋ ಅಂತ ಯಾಕೆ ಒಂದು ನಿರ್ಧಾರವನ್ನ ಇಡೀ ರೈತರು ತಗೊಂಡಾರಪ್ಪ ಅಂತಂದ್ರೆ, ಎಲ್ಲಾ ರೇಟ್ಗಳು ಎಲ್ಲ ಬೆಲೆಗಳೆಲ್ಲ ಜಾಸ್ತಿ ಆದವು. ಪ್ರತಿಯೊಂದು ಬೆಲೆ ಇರ್ತಾಯಿತ್ತು, ಆದ್ರೆ ರೈತ ಬೆಳೆದಿರ್ತಕ್ಕಂಥ ಬೆಲೆ ಮಾತ್ರ ಜಾಸ್ತಿ ಆಗ್ತಾ ಇಲ್ಲ. ಹಾಗಾಗಿ ಇವತ್ತು ರೈತರು ರೊಚ್ಚಿಗೆಳುವಂತ ಪರಿಸ್ಥಿತಿ ಬಂದೈತಿ. ಇವತ್ತು ಕಾರ್ಖಾನೆ ಏನ DC ಅವರು ಏನ ಜಿಲ್ಲಾ ಉಸ್ತುವಾರಿಗಳು ಆಮೇಲೆ ಮುಖ್ಯಮಂತ್ರಿಗಳು ಸಚಿವರು ಎಲ್ಲರೂ ಕೂಡ್ಕೊಂಡು ಒಂದು ಮೀಟಿಂಗ್ ಫೈನಲ್ ಮಾಡಿದ್ರಿಂದ ಈಗ ಏನು 3,200 ರೂಪಾಯಿ ದರವನ್ನ ಏನು ನಿಗದಿ ಮಾಡಕದ್ರಿ, ದಯವಿಟ್ಟು ಅದು ನಮ್ಗೆ ಒಪ್ಪಿಗೆ ಇಲ್ಲ. ಈಗಾಗಲೇ ಆಲ್ರೆಡಿ ಏನ್ ರೈತ ಮುಖಂಡರುಗಳು ಏನು ತಿಳಿಸಿದ್ದಾರೆ ಅದಕ್ಕೆ ನಾವು ಒಪ್ಪಿಗೆ ಇಲ್ಲ ಅಂತ ಈಗ 3,500 ರೂಪಾಯಿ ದರವನ್ನ ತಾವು ಘೋಷಣೆ ಮಾಡಿ ಮುಂದಿನ ಹೆಚ್ಚಿಗೆ ಕಾಲಿಡಬೇಕು. ಇಲ್ಲಾಂದ್ರೆ ಇನ್ನು ಮುಂದಿನ ಹೋರಾಟಗಳು ಬಹಳ ತೀವ್ರವಾಗಿ ಹೆಚ್ಚಿಗೆಳುವಂತ ಪರಿಸ್ಥಿತಿಗಳಾಗ್ತವು. ಈಗ ಬರೀ ಸರ್ಕಲ್ಗಳನ್ನ ಬಂದ್ ಮಾಡ್ತಕ್ಕಂಥದ್ದು ಮಾಡೋದು. ಇನ್ನು ಮುಂದೆ ಬೈತಂತಂದ್ರೆ ಇಡೀ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿ ಪ್ರತಿಭಟನೆಯನ್ನ ಮಾಡಬೇಕಾಗ್ತೈತಿ. ಜೈ ಜವಾನ್, ಜೈ ಜವಾನ್. ರೈತ ಹೋರಾಟಕ್ಕೆ, ರೈತ ಹೋರಾಟಕ್ಕೆ, ರೈತ ಹೋರಾಟಕ್ಕೆ. ಆತ್ಮೀಯ ರೈತ ಬಾಂಧವರೇ, ನಾವು ವಕೀಲರ ಸಂಘ ಚಿಕ್ಕೋಡಿ ಅವರು ಈ ತಮ್ಮ ರೈತ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿ ಇವತ್ತೆಲ್ಲ ಕೋರ್ಟ್ ಕಲಾಪಗಳಿಂದ ಸರ್ 2025-26 ಸಾಲಿನ ಕಬ್ಬಿನ ಬೆಂಬಲ ಬೆಲೆ ನಿಗದಿಪಡಿಸಲು ನಡೆಸುತ್ತಿರುವ ರೈತ ಹೋರಾಟಗಳಿಗೆ ಬೆಂಬಲ ಸೂಚಿಸುವ ಕುರಿತು ಮೇಲೆ ನಮೂದಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಚಿಕ್ಕೋಡಿ ನ್ಯಾಯವಾದ ಕೋರ್ಟಿಯವರು ತಮ್ಮನ್ನು ಈ ಮೂಲಕ ವಿನಂತಿಸಿಕೊಳ್ಳುವುದೇನೆಂದರೆ, ಪ್ರಸ್ತುತ 2025-26ನೇ ಸಾಲಿಗಾಗಿ ಪ್ರತಿ ಮೆಟ್ರಿಕ್ ಟನ್ ಕಬ್ಬಿಗೆ ರೂಪಾಯಿ 3,500 ಬೆಲೆಯನ್ನು ನಿಗದಿಪಡಿಸಿ ರಾಜ್ಯದ ಎಲ್ಲ ಸಕ್ಕರೆ ಕಾರ್ಖಾನೆಗಳ ಮಾಲೀಕರಿಗೆ ಸೂಕ್ತ ನಿರ್ದೇಶನ ನೀಡಿ ಆದೇಶ ಹೊರಡಿಸಿ ರೈತರ ನ್ಯಾಯಸಮ್ಮತ ಬೇಡಿಕೆಗೆ ನ್ಯಾಯ ಒದಗಿಸಿಕೊಡಬೇಕಂತ ಈ ಮೂಲಕ ನಾವು ನಮ್ಮ ವಕೀಲರ ಸಂಘದವರು ಒಕ್ಕೊರಲಿನಿಂದ ಮನವಿ ಮಾಡಿಕೊಳ್ಳುತ್ತೇವೆ. ಸನ್ಮಾನ್ಯ ಮುಖ್ಯಮಂತ್ರಿಯವರಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಆ ಮನವಿಯನ್ನು ನಾವು ತಹಶೀಲ್ದಾರ್ ಚಿಕ್ಕೋಡಿ ಅವರ ಮೂಲಕ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಲ್ಲಿಸ್ತಾ ಇದ್ದೇವೆ. ಅದಕ್ಕಾಗಿ ದಯಮಾಡಿ ಸಾಹೇಬ್ರೆ ಈ ಮನವಿ ವಿಧಾನಸೌಧಕ್ಕೆ ಈ ನಮ್ಮ ಒಂದು ಕೂಗು ವಿಧಾನಸೌಧ ಮುಟ್ಟಬೇಕು, ಅಲ್ಲಿ ಕೇಳಬೇಕು. ಆ ಒಂದು ದಿಶೆಯಲ್ಲಿ ತಾವ ಕಾರ್ಯನಿರ್ವಹಿಸಿ ಇರ್ತಕ್ಕಂಥ ವಿಶ್ವಾಸ ತಮ್ಮಲ್ಲಿ ನಾವು ಇಟ್ಟಿದ್ದೇವೆ. ಯಾಕಂತಂದ್ರೆ ತಾವು ರೈತರಿಗೆ ಇಲ್ಲಿ ಸೇರಿದಂತ ಎಲ್ಲ ಸರ್ಕಾರಿ ಬಾಂಧವರು, ಸರ್ಕಾರಿ ನೌಕರ ವರ್ಗದವರು ಈ ರೈತ ಮನೆತನದಿಂದ ಆಗಿರೋದರಿಂದ ಅವರೆಲ್ಲರಿಗೆ ರೈತರ ಕಷ್ಟ ಗೊತ್ತಿರ್ತದೆ. ಏನಾಗಿದೆ ಅಂತಂದ್ರೆ ಬಿಸಿಲಲ್ಲಿ ನಿಂತು ಬಿಸಿಲಲ್ಲಿ ಮಳೆಯಲ್ಲಿ ಎಣದೆ ತಮ್ಮ ಬೆಳೆದಂತ ಬೆಳೆಗಳಿಗೆ ಬೆಂಬಲವಾದ ಬೆಲೆ ಸಿಗದೇ ಇದ್ರೆ ಆ ರೈತ
ಮಾತ್ರ ಆತ್ಮಹತ್ಯೆ ಮಾಡ್ಕೊಂತ ಒಂದು ಸ್ಥಿತಿಗೆ ಹೋಗ್ತಾನೆ. ಅದಕ್ಕಾಗಿ ದಯಮಾಡಿ ತಾವು ಸರ್ಕಾರದವರು ಒಂದು ಸೂಕ್ತ ನಿರ್ಧಾರವನ್ನ ಕೈಗೊಂಡು ನಮ್ಮ ರೈತರ ಬೆಂಬಲಕ್ಕೆ ತಾವು ಸಹ ನಿಲ್ಲಬೇಕು ಅಂತಕ್ಕಂಥ ಕಳಕಳಿಯನ್ನ ಈ ಮೂಲಕ ಮಾಡ್ಕೊಳ್ತಾ ಇದ್ದೇವೆ. ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಸಂಪೂರ್ಣ ಬೆಂಬಲ ಸೂಚಿಸ್ಯಾರ. ಇವತ್ತೆಲ್ಲ ಶಾಲಾ ಕಾಲೇಜ ವಿದ್ಯಾರ್ಥಿಗಳು ಕೂಡ ನಮಗೆ ಬೆಂಬಲ ಸೂಚಕ್ ಬಂದರು. ಅವ್ರಿಗೂ ಕೂಡ ಹೃದಯದ ಸ್ವಾಗತವನ್ನು ಕೋರ್ತೇವೆ. ನಾವು ಕೂಡ ರೈತರನ್ನು ಉದ್ದೇಶಿಸಿ ಮಾತನಾಡಬೇಕು. ನಾವೇನ್ ಬೇಕಪ್ಪ ಅಂತಂದ್ರೆ ಈ ವರ್ಷದ ಕಟ್ಟಡ ಮೇಲೆ 3,500 ಮತ್ತು ವಾಟ್ಸಲ್ಲ 2ನೇ ಮೇಲೆ 500 ಅಂತ ಕೇಳತ್ತಿದ್ದು. ಯಾಕಂತಂದ್ರೆ ವಾಟ್ಸಲ್ಲ ಈ ಟೈಮ್ದಾಗ 3,500 ಅಷ್ಟೇ ಸಕ್ರೆ ರೇಟ್. ಅದಕ್ಕೆ ಆಗ ನಾವು 3,000 ಕೊಟ್ಟಿದ್ವು. ಈಗ 4,200 ಸಕ್ರೆ ರೇಟ್ ಐತಿ. ಆ ಸಕ್ರೆ ನೀವು ಹೆಚ್ಚಿಗೆ ರೇಟ್ಗೆ ಮಾಡ್ಕೊಂಡ್ರಿ. ಅದನ್ನು ಕೂಡ ನಮಗೆ 2ನೇ ಮೇಲೆ 500 ಅಂತ ಕೊಡ್ಬೇಕಂತೇಳಿ ನಾವು ಒತ್ತಾಯ ಮಾಡತ್ತೀವಿ. ಎಲ್ಲರಿಗೂ ನಮಸ್ಕಾರ. ನಾನು CLA ಸಂಸ್ಥೆಯ ಒಂದು ವಿದ್ಯಾರ್ಥಿನಿಯಾಗಿದ್ದು ನಾನು ಕೂಡ ಒಬ್ಬ ರೈತನ ಮಗಳಾಗಿ ಇದೊಂದು ಮಾತನಾಡಲಿಕ್ಕೆ ಬಂದಿದ್ದೇನೆ. ಇಲ್ಲಿ ಅಷ್ಟೇ ಅಲ್ಲ, ಎಲ್ಲ ಕಡೆ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಇದರಿಂದ ಪ್ರತಿಯೊಬ್ಬರಿಗೂ ತೊಂದರೆ ಆಗೋದಕ್ಕೆ ಆಗಲೇಬೇಕಿಲ್ಲ. ಯಾಕಂದ್ರೆ ರೈತರು ರೈತರಿದ್ದಾಗ ಎಲ್ಲರೂ ಇರೋದು. ರೈತರು ಬೆಳೆದಾಗ ಪ್ರತಿಯೊಬ್ಬರು ಅನ್ನ ಕೂಡ ತಿನ್ನೋದು. ಪ್ರತಿಯೊಂದು ವಸ್ತು ಆಗಲಿ ಪ್ರತಿಯೊಂದು ಬೆಳೆಗೆ ನಿಗದಿತ ಬೆಲೆ ಕೊಡಲೇಬೇಕು. ಯಾಕಂದ್ರೆ ಕಬ್ಬು ಅಂತ ಅಲ್ಲ, ಪ್ರತಿಯೊಂದು ಬೆಳೆಗೆ ನಿಗದಿತ ಬೆಲೆ ಕೊಡ್ಲಿಕ್ಕ ಆ ರೈತನು ಆ ಬೆಳೆಯನ್ನ ಸರ್ಕಾರಕ್ಕೆ ಕೊಡದೇ ಇದ್ರೆ ಅವ್ರು ಪ್ರತಿಯೊಬ್ಬರು ಭಾರತ ದೇಶ ಆಗಲಿ ಕರ್ನಾಟಕ ರಾಜ್ಯ ಆಗಲಿ ಪ್ರತಿಯೊಬ್ಬರು ಕೂಡ ಉಪವಾಸದಿಂದ ಇರಬೇಕಾಗ್ತದೆ. ಅದ್ರ ಸಲುವಾಗಿ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ಳೋದು ಏನಂದ್ರ ಪ್ರತಿಯೊಬ್ಬ ರೈತರಿಗೂ ನಿಗದಿತ ಬೆಲೆಯನ್ನ ಕೊಡ್ಲೇಬೇಕು ಅಂತ ಕೇಳ್ಕೊತೀವಿ. ನಮ್ಮ ಜೀ ಕನ್ನಡ ಮೀಡಿಯಾ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇದಿಷ್ಟು ಈವರೆಗಿನ ಸುದ್ದಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಜೀ ಕನ್ನಡ ಮೀಡಿಯಾ.